ಓಂ ನಮಃ ಶಿವಾಯ. ಇಂದು ನನ್ನ ಶಿವ ಭಸ್ಮೋದ್ಧೂಳಿತ ಸರ್ವಾಂಗ. ಮೊದಲನೆಯ ಕಾರ್ತಿಕ ಸೋಮವಾರದ ಪ್ರಯುಕ್ತ ಶಿವನಿಗೆ ಪ್ರಿಯವಾದ ಭಸ್ಮವನ್ನ ಲೇಪಿಸಿ ಆರಾಧಿಸ್ತಾ ಇದ್ದೇವೆ. ಶಿವ ಎಲ್ಲವನ್ನ ನಾಶ ಮಾಡುವ ಲಯಕರ್ತ. ವಿನಾಶದ ಸಮಯದಲ್ಲಿ ಎಲ್ಲವೂ ಒಂದುಗೂಡುತ್ತೆ. ವೈವಿಧ್ಯತೆಯು ಏಕತೆಯಾಗತ್ತೆ. ವಿನಾಶ ಬೂದಿಯನ್ನ ಬಿಟ್ಟು ಅಸ್ತಿತ್ವದಲ್ಲಿರುವ ಎಲ್ಲದರ ಪ್ರಕೃತಿ ಅಥವಾ ಸ್ವಭಾವವನ್ನು ನಾಶ ಮಾಡುತ್ತೆ. ಭಸ್ಮ ವಾಸ್ತವವಾಗಿ ವಸ್ತುವಿನ ಅತ್ಯಂತ ಶುದ್ಧ ರೂಪ. ಏಕೆಂದರೆ ಅದರಲ್ಲಿ ಯಾವುದೇ ರೀತಿಯ ಮಿಶ್ರಣವಿರೋದಿಲ್ಲ. ಅದು ಕೇವಲ ಶುದ್ಧ ಬೂದಿ. ಅದು ಮೊದಲು ಏನೇ ಇರಲಿ, ವಿನಾಶದ ಮೊದಲು ಎಷ್ಟೇ ರೀತಿಯ ವಸ್ತುಗಳು ಇದ್ದರೂ ವಿನಾಶದ ನಂತರ ಅದು ಕೇವಲ ಶುದ್ಧ ಬೂದಿ ಮಾತ್ರ. ಹಾಗಾಗಿ ಶಿವ ಭಸ್ಮೋದ್ಧೂಳಿತ ಸರ್ವಾಂಗ. ತನ್ನ ದೇಹವನ್ನ ಭಸ್ಮದಲ್ಲಿ ಸುತ್ತಿಕೊಳ್ತಾನೆ. ಏಕೆಂದರೆ ಭಸ್ಮದ ಸ್ವಭಾವ ಶಿವನಂತೆ ಬದಲಾಗದ, ದ್ವಂದ್ವವಲ್ಲದ, ಅವಿನಾಶಿ. ಈ ಅಸ್ತಿತ್ವದ ಭೌತಿಕ ಗುಣಲಕ್ಷಣಗಳು ತಾತ್ಕಾಲಿಕ. ಪ್ರಕೃತಿ ತಾತ್ಕಾಲಿಕ. ಕಾಲಮಾನದೊಳಗೆ ಇರುವ ಎಲ್ಲವೂ ತಾತ್ಕಾಲಿಕ. ಆದರೆ ಶಿವ ಪುರುಷ, ಕಾಲಮಾನದ ಪ್ರಭು, ಶಾಶ್ವತ, ದ್ವಂದ್ವವಲ್ಲದ, ಬದಲಾಗದ, ಅವಿನಾಶಿ. ಹಾಗಾಗಿ ಶಿವನಿಗೆ ಭಸ್ಮ ಲೇಪನವನ್ನು ನಡೆಸುವುದು